ಸಿನಿಮಾಗೆ ಸಾವಿಲ್ಲ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ನಾಯಕ ನಟರುಗಳಾಗ್ಬೋದು, ನಟಿಯರಾಗ್ಬೋದು, ಇವತ್ತು ನಾವು ಟಿ ವಿಯಲ್ಲಿ ನೋಡಿದಾಗ ಅವ್ರು ಎಲ್ಲಿ ನಾವು ಇದು ಇಲ್ಲ ಅಂತಿಲ್ಲ ಅನ್ಕೊತೀವಿ. ಕೆಲವರು ಯಾರೋ ಶೋಕಿಗೋಸ್ಕರನೂ ಬಂದಿದ್ದಾರೆ. ಕೆಲವರು ಆ್ಯಕ್ಟಿಂಗ್ ಅಂದರೆ ಏನೋ ಶೋಕಿ ಅಂದ್ಕೊಂಡಿದ್ದಾರೆ. ನೀವಿದ್ರು ಇಲ್ಲ ಅಂದರೂ 10 ವರ್ಷ 100 ವರ್ಷ ಆದರೂ ಒಂದು ಯೂಟ್ಯೂಬಲ್ಲಾದರೂ ಸರಿ ಅದು ಬರ್ತಾನೇ ಇರುತ್ತೆ. ಬೇರೆಯವ್ರಿಗೆ ಮ್ಯೂಸಿಕ್ ಮಾಡಬೇಕಾದ್ರೆ ಫುಲ್ 100% ಹಾಕೇ ಹಾಕ್ತೀನಿ. ಸೊ ಇವಾಗ ನನ್ನ ಸಿನಿಮಾಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೊಂದು ಸ್ವಲ್ಪ ಎಲ್ಲ ಸಿನಿಮಾಗೂ ನಾನು ಮಾಡೇ ಮಾಡ್ತೀನಿ ಮ್ಯೂಸಿಕ್. ನನ್ನ ಸಿನಿಮಾ ಅಂತಲೇ ಅಂದ್ಕೊಂಡೇ ಮಾಡ್ತೀನಿ. ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂದಾಗ ಸ್ವಲ್ಪ ಇದು ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಮಾಡಿ. ನೀವೇ ದಿನ ಬರೋರಿಗೆಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ, ಹಂಗೆ ಮಾಡಿ ಬ್ರದರ್, ಹಿಂಗೆ ಮಾಡಿ ಬ್ರದರ್, ಇದು ಹಿಂಗೆ ಮಾಡಿ ಬ್ರದರ್, ಇದೆಲ್ಲ ಬೇಡ ಬ್ರದರ್, ಇದು ಬೇಕು ಬ್ರದರ್ ಅಂತ. ಸೊ ನೀವೇ ಪಿಕ್ಚರ್ ನೋಡೋಕ್ಕಾದ್ರೆ ಈ ಸಿಚುವೇಷನಲ್ಲಿ ತುಂಬಾ ಟಫು. ಸೊ ಚಂದನ್ ಹೇಳ್ದಂಗೆ ಏನೆಲ್ಲ ಬುದ್ಧಿ ಉಪಯೋಗಿಸಿದ್ರೆ ಇದಕ್ಕೆ ಅಂತ ಅಂದರೆ ಏನಂದರೆ ನೋಡಿ, ನಾನು ಲಾಸ್ಟ್ ಸಿನಿಮಾದಲ್ಲಿ ತುಂಬ ಪಾಠ ಕಲಿತೆ. ಅದು ದಮಯಂತಿಯಲ್ಲಿ, ಪ್ರಮೋಷನಲ್ಲಿ, ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಪ್ರೊಫೆಷ್ನಲ್ ಪ್ರಮೋಷನ್ ಕಂಪ್ನಿ ಇರಲಿಲ್ಲ ಅವತ್ತು. ಅಂದರೆ ಒಂದು ಈವೆಂಟ್ಸ್ ಮಾಡೋದಾಗಿರ್ಬೋದು, ಅವತ್ತು ಒಂದು ಈ ಥರ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪ್ರತಿಯೊಂದು ಯಾವುದೂ ಇಲ್ಲ ಅವತ್ತು. ಬಟ್ಟು ಇವತ್ತು ಎಲ್ಲ ಇದೆ, ಪ್ರತಿಯೊಂದು ಇದೆ. ಬಟ್ ಇವತ್ತು ನಾವು ಪ್ರತಿಯೊಂದನ್ನು ಹೆಂಗೆ ಬಳಸ್ಕೊತೀವಿ, ಯಾವ ಥರ ನಾವು ಅದನ್ನು ಪ್ರಮೋಷನ್ಗೆ ಯೂಸ್ ಮಾಡ್ಕೊಂಡು. ಯಾಕಂದರೆ ಸುಮಾರು ಜನಕ್ಕೆ ಬರ್ತಾರೆ, ಸಾರ್ ನಾನು ಅದು ಅಲ್ಲಿ ಮಾಡಿದೆ ಸರ್, ಇಲ್ಲಿ ಮಾಡಿದೆ ಸರ್ ಅಷ್ಟು ಕೋಟಿ ಆಯಿತು, ನಂದು ಇಷ್ಟು ಕೋಟಿ ಆಯಿತು. ಏನಕ್ಕೆ ಆಯ್ತಪ್ಪ ಪ್ರಮೋಷನ್ಗೆ ಅಷ್ಟು ಕೋಟಿ? ಸರ್ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇದು ಓಡಿಂಗ್ ಹಾಕ್ಸ್ದೆ ಸರ್, ಓಕೆ ಇಲ್ಲೋಗಿ ಇದಕ್ಕೆ ಪ್ರಮೋಷನ್ ಮಾಡಿದೆ ಸರ್ ಅಂತಾರೆ. ನಾನು ಹೇಳಿದೆ ಆಯ್ತದಲ್ಲ ಮಾಡಿದ್ರಿ. ಪ್ರಮೋಷನ್ ಅನ್ನೋದು ವೆರಿ ಇಂಪಾರ್ಟೆಂಟು ಥಿಂಗ್ಸ್. ನಾವೇನು ಅಂದರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ನೀವು ಪ್ರಮೋಷನ್ ಎಲ್ಲ ಆಫ್ಲೈನ್ ಬೇಕು, ಎಲ್ಲರಿಗೂ ಬೇಕು, ಒಂದು ಲೆವೆಲ್ವರೆಗೆ. ಯಾಕಂದರೆ ಇವತ್ತು ಪೋಸ್ಟರ್ಸು ಎಲ್ಲ ಕಡೆ ಹಾಕಕ್ಕೆ ಬಿಡಲ್ಲ. ಪೇಪರು ಕಮ್ಮಿ ಆಗಿದೆ ನೋಡೋರು ಸಂಖ್ಯೆ, ಪೇಪರ್ನು ಡಿಜಿಟಲಲ್ಲೇ ನೋಡ್ತಿದ್ದಾರೆ. ಪ್ರತಿಯೊಬ್ಬರು ಯಾವುದೋ ಒಂದು ರೀತಿಯಲ್ಲಿ ಡಿಜಿಟಲಲ್ಲಿ ಕನೆಕ್ಟ್ ಆಗಿದ್ದಾರೆ. ಇವಾಗ ಟಿ ವಿ ಚಾನಲ್ ಅಷ್ಟೇ, ನಾವು ಟಿ ವಿಯಲ್ಲಿ ನೋಡೋಕ್ಕಾಗಿಲ್ಲ ಅಂದರೆ ಮೊಬೈಲಲ್ಲಿ ಟಿ ವಿ ನೋಡ್ತೀವಿ, ಅದು ಡಿಜಿಟಲ್ ಕನ್ವರ್ಟ್ ಆಗಿದೆ. ಇವತ್ತು ಇಂಟೀರು ನಮ್ಮ ವ್ಯವಸ್ಥೆ ಡಿಜಿಟಲಲ್ಲಿದೆ. ಡಿಜಿಟಲ್ಗೆ ನಾವು ಮಾಡಬೇಕಾಗಿರೋದೇ ಮೇಯ್ನ್ ಪ್ರಮೋಷನ್ ಇಲ್ಲಿ. ಅದು ಬಿಟ್ಬಿಟ್ಟು ನಾವು ಅಲ್ಲಿ ಬ್ಯಾನರ್ ಹಾಕಿದ್ದೀವಿ, ಇಲ್ಲಿ ಇದು ಹಾಕಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ನೀವು ಏನಾರು ಮಾಡಿ. ಇನ್ನು ಮೇಯ್ನ್ ಥಿಂಗ್ ಏನು ಅಂದರೆ ಸಿನಿಮಾ ವೆರಿ ಇಂಪಾರ್ಟೆಂಟು. ಥಿಯೇಟ್ರಲ್ಲಿ ಪ್ರಮೋಷನ್ ಮಾಡಿ. ಥಿಯೇಟ್ರಲ್ಲಿ ಪ್ರಮೋಷನ್ನೇ ಮಾಡಲ್ಲ, ಟ್ರೈಲರ್ ಹಾಕ್ಸಲ್ಲ, ಒಂದು ಪೋಸ್ಟ್ ಇರಲ್ಲ, ಒಂದು ಸ್ಟ್ಯಾಂಡ್ ಇಡಿಸಲ್ಲ. ಸಿನಿಮಾ ಇದ್ದಾಗ 3 ದಿವಸಕ್ಕೆ ಮುಂಚೆ ಪೋಸ್ಟ್ ಹಾಕ್ತಾರೆ. ನಾನು ನೋಡಿ, ಇವತ್ತು ನೀವು ನಂಬ್ತಿರಲ್ಲೋ, ಇವತ್ತು ಎಲ್ಲ ಇಡೀ ಕರ್ನಾಟಕ ಪೋಸ್ಟ್ರ್ ಇವತ್ತು ನಮ್ಮದೇ ಬರೋದು ಮೇಗೆ. ಬಟ್ ಇವತ್ತೇ ಪೋಸ್ಟ್ ಹಾಕ್ಸ್ತಾಯಿನಿ. ಯಾಕೆಂದರೆ ಒಂದು ರೌಂಡ್ ಪೋಸ್ಟ್ರಿಗೆ ಏನೊಂದು 2-2.5 ಲಕ್ಷ ಖರ್ಚಾಗುತ್ತೆ. ಆಗಲಿ. ಸಿನಿಮಾ ಜನಕ್ಕೆ ಏನಂದರೆ ಆನ್ಲೈನಲ್ಲಿ ನೋಡಿದಾಗ ಇರಬೇಕು, ಆಫ್ಲೈನಲ್ಲಿ ಕಾಣಬೇಕು, ಪೇಪರ್ ತೆಗ್ದಾಗ ಕಾಣಬೇಕು. 360 ಡಿಗ್ರಿ ಪ್ರತಿಯೊಂದು ಕಡೆಯೂ ಒಂದೊಂದು. ಇವಾಗ ಕೆಲವರು FM ಕೇಳೋರು ಇರ್ತಾರೆ. FM ಅಲ್ಲೂ ಒಂದಷ್ಟು ಎಲ್ಲ ಕಡೆಯೂ ನಾವು ಡಿವೈಡ್ ಮಾಡ್ಕೊತ ಮಾಡಿ ಡಿಜಿಟಲ್ಗೆ 80% ಇಡಿ, 20% ಹೊರಗಡೆ ಇಡಿ. ನಾನು ಹೇಳೋದು 20% ಹೊರಗಡೆ, 80% ಡಿಜಿಟಲ್ ಮಾಧ್ಯಮ ಇವತ್ತು ನಮ್ದಿರೋದು. ಎಂಟೇರ್ ಎಲ್ಲರದು ಇನ್ಕ್ಲೂಡಿಂಗ್ ಟಿ ವಿ ಏನು ಡಿಜಿಟಲ್ ಎಲ್ಲ, ಇವೆಲ್ಲ ಸೇರಿ ನಾನು ಹೇಳ್ತಾ ಇದ್ದೀನಿ. ಪೇಪರ ಎಲ್ಲ ಇವೆಲ್ಲದನ್ನು ನೀವು 80% ಮಾಡಿ, 20% ಆಫ್ಲೈನ್ ಮಾಡಿ. ಯಾಕಂದರೆ ಆಫ್ಲೈನ್ಗಿನ್ನೂ ಆನ್ಲೈನ್ ಇವತ್ತು ತುಂಬ ವರ್ಕ್ ಆಗ್ತಿದೆ. ಮತ್ತು ಅದನ್ನು ನಾನು ಎಲ್ಲರೂ ಕಡಿಮೆ ಮಾಡಿ ನಾನು ಅಳವಡಿಸ್ಕೊಂಡ್ರೆ ಅದು ಈ ಸತಿ ನಾನು ಫುಲ್ ಫೋಕಸ್ ಆನ್ ಇದ್ರ ಮೇಲೇ ಮಾಡ್ತಾಯಿದ್ದೀನಿ. ಡಿಜಿಟಲ್ಲು ಥಿಯೇಟ್ರಲ್ಲಿ ಟ್ರೈಲರ್ ಓಡ್ತಾ ಇದೆ, ಮತ್ತು ಥಿಯೇಟ್ರಲ್ಲಿ ಎಲ್ಲ ಕಡೆಯೂ ಪ್ರಮೋಷನ್ ಮಾಡ್ತಿದ್ದೀವಿ. ಆಮೇಲೆ ಮೇಯ್ನು ನೋಡಿ, ನಿನ್ನೆ ಯುದ್ಧಕಾಂಡ RCB ಮ್ಯಾಚ್ ಇದ್ದರೂ ಹೌಸ್ಫುಲ್ ಆಯಿತು. ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಕನ್ನಡ ಸಿನಿಮಾಕ್ಕೆ ಈ ಥರ ಮ್ಯಾಚ್ ಇದ್ದು. ಅಂದರೆ ಆ ಹೀರೋ ಪ್ರತಿ ಥಿಯೇಟ್ರ್, ನಮ್ಮ ಅಜಯ್ ರಾವ್ ಅವ್ರು ನಾನು ನೋಡಿದ್ನಲ್ಲ, ಪ್ರತಿ ಥಿಯೇಟ್ರಿಗೂ ಹೋಗ್ತಿದ್ದಾರೆ, ಪ್ರತಿ ಆಡಿಯನ್ಸಿಂದ ಕನೆಕ್ಟ್ ಆಗ್ತಿದ್ದಾರೆ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಇದೆ. ಪ್ರಮೋಷನ್ ಬೇಕಾಗಿರೋದು ಆಫ್ಟರ್ ರಿಲೀಸು. ಬಿಫೋರ್ ರಿಲೀಸ್ ಏನು ಮಾಡ್ತೀವೋ ಅದು ಆಫ್ಟರ್ ರಿಲೀಸು. ಥಿಯೇಟ್ರನ್ನ ನಾವು ಹೋದಾಗ ಅವ್ರ ಜೊತೆ ಅವ್ರಿಗೆ ನಾವು ಹೀರೋನ ನೋಡಿದ್ವಿ, ಸಿನಿಮಾ ಚೆನ್ನಾಗಿದೆ, ಈ ಟಾಕ್ಸ್ ಆಚೆ ಹೋಗ್ತಾ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಈ ಪ್ರಮೋಷನ್ಸ್ ನಾವು ಎಲ್ಲರಿಗೂ ಐಡಿಯಾ ಕೊಡ್ತಾಯಿದ್ವಿ. ಈಗ ನಮ್ಮ ಸಿನಿಮಾಗೆ ನನ್ನ ಪ್ಲಸ್ ಪಾಯಿಂಟ್ ಏನು ಅಂದರೆ ಚಂದನ್ ಅವರು, ಯಾಕಂದರೆ ಈಸ್ ವೆರಿ ಕಂಫರ್ಟಬಲ್. ಅವ್ರಿಗೇನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂತ್ಕೊಂಡ್ರು ಆರಾಮ್ ನೋಡಿ, ಅಲ್ಲಿ ಬಂದು ಸೋಫಾದಲ್ಲಿ ಮಲ್ಕೊತಾರೆ. ಅವ್ರಿಗೆ ಕೆಲಸ ಅವ್ರದ್ದು ಏನಿದೆ ಅವ್ರದ್ದು ನೀಟಾಗಿ 1 to 1 ಇದು ಮಾಡೋದು ಬೇಡ, ಇದು ಬೇಡ, ಇದೇನಕ್ಕೆ ಅದೇನಕ್ಕೆ. ನಾನು ಇವತ್ತವರೆಗೂ ಇದು ಯಾಕೆ ಅಂತ ಕ್ವಶನ್ ಮಾಡಿಲ್ಲ ಅವರು ಪ್ರಮೋಷನ್ ವಿಷಯದಲ್ಲಿ. ಅಂಥದ್ದು ಬೇಕು ಬ್ರೋ, ಇಂಥ ದಿವಸ ಇಂಥ ಹೋಗಬೇಕು ಅಂದರೆ ಆಯಿತು ಹೋಗೋಣ, ರೆಡಿ ಮಾಡ್ಕೊಳ್ಳಿ. ಮೊನ್ನೆ ತಿರುಪತಿಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಬ್ರೋ ನಾನು ಇಡೀ ಸೂತ್ರಧಾರಿ ಟೀಮು ಮೀಟ್ ಮಾಡೋಣ, ರಿಯಲ್ ಸೂತ್ರಧಾರಿನ ಅಂತ ಹೇಳಿದ್ವಿ. ಸೂತ್ರಧಾರಿ ಟೀಮ್ ಮೀಟ್ಸು ರಿಯಲ್ ಸೂತ್ರಧಾರಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೀದಾ ನಮ್ಮ ಅಪೂರ್ವನೂ ಅಷ್ಟೇ. ಹೀರೋಯಿನ್ಸಲ್ಲಿ ನಾನು ಇಲ್ಲಿ ನೋಡ್ತೀನಿ, ಎಷ್ಟೋ ಹೀರೋಯಿನ್ಸು ಸಿನಿಮಾ ಟೀಮ್ ಇರುತ್ತೆ, ಹೀರೋಯಿನ್ ಇರಲ್ಲ. ಕೇಳಿದ್ರೆ ನನಗೆ ಅಲ್ಲಿ ಶೂಟ್ ಇದೆ, ನಾನು ಇಲ್ಲಿದ್ದೀನಿ. ಅವರು ಒಂದು ಸಿನಿಮಾನೇ ಪೋಸ್ಟ್ಪೋನ್ ಮಾಡ್ಕೊಂಡವ್ರೆ. ಅವ್ರು ಹೇಳಿದ್ರು ಸೂತ್ರಧಾರಿ ಮುಗಿಯೋರ್ಗು ನಾನು ಎಲ್ಲೂ ಯಾವ ಸಿನಿಮಾಗೂ ಡೇಟ್ಸ್ ಕೊಡಲ್ಲ, ಸೂತ್ರಧಾರಿ ಮುಗಿದ್ಮೇಲೆ ನಾನು ಬರ್ತೀನಿ. ಇದು ಪ್ರತಿ ಆರ್ಟಿಸ್ಟ್ಗಳಿಗೂ ಇರಬೇಕಾಗಿರೋಂಥ ಬೇಸಿಕ್ ಜವಾಬ್ದಾರಿ. ಯಾಕಂದರೆ ಒಬ್ಬ ನಿರ್ಮಾಪಕ ನಾನಾಗ್ಬೋದು, ಇನ್ನೊಬ್ರು ಆಗ್ಬೋದು. ಯಾಕಂದರೆ ಇಲ್ಲಿ ಎಷ್ಟೋ ನಿರ್ಮಾಪಕ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಈ ಜಾಗದಲ್ಲಿ, ನಾವು ನೋಡಿದ್ದೀವಿ.
ಅಲ್ಲಿ ಮೇಯ್ನ್ ಇಲ್ದಿರೋ ಅಂಥದ್ದು ಏನು ಅಂದರೆ ಬೇಸಿಕ್ ಒಂದು ಸೆನ್ಸ್ ಇಲ್ಲ. ಯಾಕಂದರೆ ನೀವು ಸಿನಿಮಾ ತೊಗೊಂಡು ದುಡ್ಡು ತೊಗೊಂಡು ಆ್ಯಕ್ಟ್ ಮಾಡೋರು ಮುಗಿದೋಗಲ್ಲ. ಅದು ಸಿನಿಮಾ ಬಂದು ಸಂಭಾವನೆ ಬಂದು ಅದು ಇರೋದು ಇಲ್ಲ. ನಿಮ್ಮ ಹತ್ರ ತೊಗೊತೀರ, ಇನ್ನೊಂದು ಖರ್ಚು ಮಾಡಿಬಿಡ್ತೀರ. ಬಟ್ಟು ನಿಮ್ಮ ಲೈಫ್ ನೀವು ಸತ್ರು ನಿಮ್ಮನ್ನು ಗುರುತಿಸೋದು ಸಿನಿಮಾ ಒಂದೇ. ಸಿನಿಮಾಗೆ ಸಾವಿಲ್ಲ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ನಾಯಕ ನಟರುಗಳಾಗ್ಬೋದು, ನಟಿಯರಾಗ್ಬೋದು, ಇವತ್ತು ನಾವು ಟಿ ವಿಯಲ್ಲಿ ನೋಡಿದಾಗ ಅವ್ರು ಎಲ್ಲಿ ನಾವು ಇದು ಇಲ್ಲ ಅಂತಿಲ್ಲ ಅಂದ್ಕೊತೀವಿ. ನಾನು ಅಪ್ಪು ಸರ್ ಸಿನಿಮಾ ನೋಡೋದು ಇವತ್ತು ಕಣ್ಣ ನೀರು ಬರ್ತಾವೆ ಅವ್ರು ನಾನು ನೋಡಿದಾಗ ಪ್ರತಿ ಸಾರಿನೂ. ಯಾಕಂದರೆ ಅವ್ರು ಇವತ್ತು ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಓಪನಿಂಗ್ ಟೈಟಲ್ ಕಾರ್ಡ್ ಇವು ನಮ್ಮದು ಓಪನ್ ಮಾಡಿದ್ರೆ ನಿಜ ಹೇಳ್ತೀನಿ, ನಾನು ಫಸ್ಟು ಅಪ್ಪು ಸರ್ದೇ ಫೋಟೋ. ಯಾಕಂದರೆ ನಮಗೆ ಅಷ್ಟೊಂದು ಕನೆಕ್ಟ್ ಆಗಿರುತ್ತೆ ಸಿನಿಮಾ. ಯಾಕಂದರೆ ನೀವು ಕೆಲವರು ಯಾರೋ ಶೋಕಿಗೋಸ್ಕರನೂ ಬಂದಿದ್ದಾರೆ. ಕೆಲವರು ಆ್ಯಕ್ಟಿಂಗ್ ಅಂದರೆ ಏನು ಶೋಕಿ ಅಂದ್ಕೊಂಡಿದ್ದಾರೆ. ಶೋಕಿ ಅಲ್ಲ ಇದು. ನೀವಿದ್ದರೂ ಇಲ್ಲ ಅಂದರೂ 10 ವರ್ಷ ಅಲ್ಲ 100 ವರ್ಷ ಆದರೂ ಒಂದು ಯೂಟ್ಯೂಬಲ್ಲಾದರೂ ಸರಿ ಅದು ಬರ್ತಾನೇ ಇರುತ್ತೆ. ಅದು ಸಿನಿಮಾ. ಆ ಸಿನಿಮಾಗೆ ಯಾರು ರೆಸ್ಪೆಕ್ಟ್ ಮಾಡ್ತಾರೋ, ಸಿನಿಮಾನ ನೀವು ನಿಜ ಹೇಳ್ತೀನಿ, ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಇಷ್ಟು ವರ್ಷ ಆಯ್ತು. ನಾನು 15-16 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಇವತ್ತವರೆಗೂ ನಾನು ಇಲ್ಲಿ ಉಳ್ಕೊಂಡು ಇನ್ನೂ ಸಸ್ಟೈನ್ ಆಗ್ತಾಯಿದ್ದೀನಿ ಅಂದರೆ ನಾನು ಸಿನಿಮಾಗೆ ನಾನು ಕೊಡೋ ರೆಸ್ಪೆಕ್ಟ್, ಸಿನಿಮಾ ಟೀಮ್ಗಳಿಗೆ ನಾನು ಕೊಡೋ ರೆಸ್ಪೆಕ್ಟು, ಪ್ರೊಡ್ಯೂಸರ್ಸ್ಗೆ ಕೊಡೋ ರೆಸ್ಪೆಕ್ಟು, ಡೈರೆಕ್ಟರ್ಸ್ ಕೊಡೋ ರೆಸ್ಪೆಕ್ಟ್. ಯಾಕಂದರೆ ಅದೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬರುತ್ತೆ. ನೀವು ಯಾವಾಗ ರೆಸ್ಪೆಕ್ಟ್ ಮಾಡಲ್ಲ ಅವತ್ತು ನೀವು ಇಲ್ಲಿ ಇರಲ್ಲ. ದಿಸ್ ಇಸ್ ದ ವೆರಿ ಸಿಂಪಲ್ ಥಿಂಗ್. ತುಂಬ ನಟಿಯರಿಗೂ ನಾನು ಹೇಳ್ತಾ ಇದ್ದೀನಿ, ನಟರಿಗೂ ಪರವಾಗಿಲ್ಲ, ನಟಿಯರಂತೂ ತುಂಬ ವರ್ಸ್ಟ್ ಆಗಿದೆ ಇವತ್ತು ಸಿಚುವೇಶನ್. ಯಾಕಂದರೆ ಪ್ರೊಡ್ಯೂಸರ್ಸ್ ಪಾಪ ಗೋಲ್ ಆಡ್ತಾರೆ. ಸರ್ ನಮ್ಮ ಸಿನಿಮಾ ನೋಡಿ ಸರ್, ಇದಕ್ಕೆ ಬಂದಿಲ್ಲ ಸರ್. ಪ್ರೆಸ್ ಮೀಟ್ ಇಟ್ಕೊಂಡಿರ್ತಾರೆ. ಇಲ್ಲಿ ಪ್ರೆಸ್ ಮೀಟಿಗೆ ಬರಲ್ಲ ಹೀರೋಯಿನ್ನು. ಎಂಥ ವರ್ಸ್ಟು ಸಿಚುವೇಶನ್ ಇದೆ ಅಂದರೆ ಇವ್ರನ್ನೆಲ್ಲ ಕನ್ನಡ ಇಂಡಸ್ಟ್ರಿನ ಬೇಸ್ತು ಬ್ಯಾನ್ ಮಾಡಾಕಬೇಕು. ನನ್ನ ಸಿನಿಮಾದಲ್ಲಿ ನಾನು ನೆಕ್ಸ್ಟ್ ಅಷ್ಟೇ ಬಂತವ್ರು ಡೈರೆಕ್ಟ್ ಮೀಡಿಯಾ ಮುಂದೆ ಕೂತ್ಕೊತೀನಿ, ಬಿಡೋದೇ ಇಲ್ಲ ಯಾರನ್ನೂ. ಯಾಕಂದರೆ ನೀನು ಸಿನಿಮಾ ಆ್ಯಕ್ಟ್ ಮಾಡಿದ್ಯಾ, ಬಂದು ಪ್ರಮೋಷನ್ ಮಾಡು. ನನ್ನ ಅಗ್ರಿಮೆಂಟ್ ಹೆಂಗಿದೆ ಅಂದರೆ ಈಗ ಹಾಕಿರೋದು ಇಷ್ಟುದ್ದ ಅಗ್ರಿಮೆಂಟಲ್ಲಿ ಸಿನಿಮಾಗೆ ಏನು ಹಾಕಿದ್ದೀನೋ ಅಗ್ರಿಮೆಂಟ್ ಇದಕ್ಕೆ ಹಾಕಿದ್ದೀನಿ, ಇಷ್ಟಕ್ಕೂ ಪ್ರಮೋಷನ್ಗೆ ಬರಬೇಕು ಅಂತ. ಯಾಕಂದರೆ ಪ್ರಮೋಷನ್ ಇದು ತುಂಬ ಇಂಪಾರ್ಟೆಂಟ್. ಇವತ್ತು ನೋಡಿ, ಇವಾಗ NTR, RRR, NTR, ರಾಮ್ ಚರಣ್ ಇಡೀ ಇಂಡಿಯಾ ಓಡಾಡ್ತಾರೆ. ಎಷ್ಟು ಚಾನಲ್ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾರೆ, ಎಷ್ಟು ಕಡೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಸ್ಟಾರ್ಸ್ ಯಾರು ಗೊತ್ತಿಲ್ವ ಅವ್ರದ್ದು? ಎಲ್ಲ ಗೊತ್ತು. ಬಟ್ ಇವತ್ತು ಪ್ರಮೋಷನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಅದನ್ನು ನಾವು ಫಸ್ಟು ನಾವು ತಿಳ್ಕೊಬೇಕು. ತಿಳ್ಕೊಂಡು ಇದು ಮಾಡಿದಾಗ, ಯಾಕಂದರೆ ನನಗೆ ತುಂಬ ನೋವಾಗೋದು ಅದೇನೆ. ಆ ನಟಿಯರು ಯಾವಾಗ ಸಿನಿಮಾ ಪ್ರಮೋಷನ್ ಬರೋಲ್ಲ ಅವಾಗಂತೂ ತುಂಬ ಕಷ್ಟ. ನಾನು ಹೇಳ್ತೀನಿ, ಹೀರೋಗಳು 99% ಎಲ್ಲ ಅಟೆಂಡ್ ಆಗ್ತಾರೆ. ಹೀರೋಗಳದ್ದು ಎಲ್ಲೂ ಸಮಸ್ಯೆ ಇರಲ್ಲ. ಬಟ್ ಹೀರೋಯಿನ್ಸಲ್ಲಿ ಅದು ಕೆಲವರು, ಎಲ್ಲರೂ ಅಲ್ಲ, ಕೆಲವರಂತೂ ತುಂಬ ವರ್ಸ್ಟ್. ಇದು ನಮ್ಮ ಸಿಚುವೇಶನ್ ಆಗಿದೆ. ಆದರೆ ನನಗೆ ಗಾಡ್ ಕ್ರೇಜ್, ಹೀರೋ ಆಗಲಿ ಹೀರೋಯಿನ್ ಆಗಲಿ, ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ಸ್ ಥರ ಇಬ್ಬರು. ನಾನು ಅಪೂರ್ವಾಗ ಅದೇ ಹೇಳಿದಮ್ಮ, ನನ್ನ ಸಿನಿಮಾ ಅಲ್ಲ 10 ಸಿನಿಮಾ ನಿಂಗೆ ಸಜೆಸ್ಟ್ ಮಾಡ್ತೀನಿ, ತೆಲುಗುಲೆಲ್ಲ ಮಾಡ್ತೀನಿ, ಮಾಡು ನೀನು. ಯಾಕಂದರೆ ನಿಮ್ಮಂಥ ನಟಿಯರೇ ಬೇಕು. ಯಾಕಂದರೆ ಇವತ್ತು ಒಂದು ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ಹೋಗ್ಬೇಕು, ನಿಮ್ಮಂಥವ್ರು ಇದ್ದಾಗ ಆ ಸಿನಿಮಾ ಇವ್ರು ನೋಡಿ, ನನ್ನ ಸಿನಿಮಾ ಚೆನ್ನಾಗಿ ನಾನು 10 ಜನಕ್ಕೆ ಫೋನ್ ಮಾಡಿ ಹೇಳ್ತೀನಿ, ಇವ್ರನ್ನ ತಗೊಳ್ಳಿ ಸಿನಿಮಾಗೆ, ನೋಡಿ ಎಷ್ಟು ಕೋಪ್ರೇಟ್ ಮಾಡ್ರು ನಮಗೆಲ್ಲ ಪ್ರಮೋಷನ್ಗೆ ಅಂತ. ನಾನು ಚಂದನ್ ಬ್ರೋಗೆ ಅದೇ ಹೇಳಿದೆ, ನಿಮ್ಗೆ ಒಂದು ಸಿನಿಮಾ ಅಲ್ಲ ಬ್ರೋ, 10 ಸಿನಿಮಾ ದುಡ್ಡು ಬರತ್ತೋ ಬಿಡತ್ತೋ, ಇನ್ನೊಂದು ಸಿನಿಮಾ ಮಾಡೋನು ನಾನು ಮಾಡ್ತೀನಿ ಅವ್ರಿಗೋಸ್ಕರ. ಕಾರಣ ಏನಂದರೆ ದುಡ್ಡು ನಾವು ಸಂಪಾದನೆ ಮಾಡ್ತೀನಿ. ನಾನು ದುಡಿಯೋ ಈವೆಂಟ್ಸ್ ದುಡ್ಡು, ಇನ್ನೊಂದು ದುಡ್ಡು ತೊಗೊಂಡು ಸಿನಿಮಾ ಮೇಲೆ ಹಾಕ್ತೀನಿ ನಾನು. ತಿರ್ಗಿ ನಾನು ಎಲ್ಲೂ ಹಾಕಲ್ಲ. ತಿರ್ಗಿ ಇದರಿಂದ ಬಂದು ಇನ್ನೊಂದು ಸಿನಿಮಾ ಮೇಲೆ ಹಾಕ್ತೀನಿ. ಸಿನಿಮಾ ನನ್ನ ಜೀವನದಲ್ಲಿ ನಾನೆಲ್ಲ ಇಲ್ಲಿವರೆಗೂ ಮಾಡ್ಕೊಬಂದಿದ್ದೀವಿ. ಬಟ್ ನನಗೆ ಅವರಿಬ್ಬರು ತುಂಬ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ತಿರುಪತಿ ಮೆಟ್ಲತ್ತಿದ್ರು ನನ್ನ ಜೊತೆ ಎಲ್ಲ ಇದು ಮಾಡಿಕೊಂಡು. ಆಮೇಲೆ ಇನ್ನೊಂದು ರೆಕಾರ್ಡ್ ಮಾಡಿದ್ದಾರೆ, 57 ನಿಮಿಷದಲ್ಲಿ ತಿರುಪತಿ ಮೆಟ್ಲತ್ಬಿಟ್ಟು ರೆಕಾರ್ಡ್ ಮಾಡಿದ್ದಾರೆ ಚಂದನ್ ಶೆಟ್ಟಿ. 57 ನಿಮಿಷದಲ್ಲಿ ಅಷ್ಟು ದೊಡ್ಡ ಬೆಟ್ಟ. ಶ್ರೀವಾರಿ ಮೆಟ್ಲು ಅದು 2.5 ಅವರ್ ಬೇಕು ಹತ್ತಕ್ಕೆ, ಎಂಥವ್ರಿಗೆ ಆಗಲಿ. ಇಲ್ಲ, ಆವ್ರೇಜ್ ಟೈಮು ಫಾಸ್ಟಾಗಿ ಆಡ್ತೀನಿ ಅಂದರೆ 1.5 ಅವರ್ ಅವ್ರು ಹೇಳೋದು, 1.5 ಅವರ್ಸ್ ಅಂತ. ಬಟ್ ತುಂಬ ಜನ 2-2.5 ಗಂಟೆ ತೊಗೊಳ್ತಾರೆ. ನಾನು ಅದೇನೋ ವೆಯ್ಟ್ ಲಾಸ್ ಮಾಡಿದ್ನಲ್ಲ, ಸೊ ಫಿಟ್ಟಾಗಿದ್ದೆ, ರೆಗ್ಯುಲರ್ ಜಿಮ್ ಎಲ್ಲ ಮಾಡ್ತಿದ್ನಲ್ಲ, ಹತ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಗೊತ್ತಿರಲಿಲ್ಲ. ನಾನು ಒಂದು ಈ ಆಸ್ಪೆಕ್ಟ್ ತುಂಬ ಮೇಜರ್ ನೀವು ಹೇಳಿದ್ದು ನಿಜ, ಇದು ಒಪ್ತೀನಿ. ಆ್ಯಂಡ್ ಇವತ್ತಿನ ಮಟ್ಟಿಗೆ ಸಿನಿಮಾ ಪ್ರೊಡಕ್ಷನ್ನು ಎಷ್ಟು ಕಡಿಮೆ ಆಗಿದೆ ಅಂತಂದರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡ್ತಾ ಬಂದರೆ ಪ್ರೊಡಕ್ಷನ್ಗಳೇ ಕಮ್ಮಿ ಆಗ್ತಾಯಿದೆ, ಕೆಲಸಗಳೇ ಇಲ್ಲ. ಅಂದರೆ ನಾಟ್ ಓನ್ಲಿ ಸಿನಿಮಾ ಪ್ರೊಡಕ್ಷನ್, ಅದರಿಂದ ಅಂಟ್ಕೊಂಡಿರೋ ಸುಮಾರು ಡಿಪಾರ್ಟ್ಮೆಂಟ್ಸ್ ಇದೆ, ಅಪ್ ಟು ನಮ್ಮವ್ರಿಗೂ ಸೇರಿಸಿ ಎಲ್ಲವೂ ಕಡಿಮೆ ಆಗ್ತಾನೆ ಬರ್ತಾಯಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಈಗ ಚಂದನ್ ತುಂಬ ಚೆನ್ನಾಗಿ ಹೇಳಿದ್ರು, ಇಷ್ಟೇ ಬಡ್ಜೆಟಲ್ಲಿ ಅಂದರೆ ನಿಮ್ಗೆ ಎಷ್ಟು ವರ್ಕ್ ಆಗುತ್ತೆ, ಈಗ ಥಿಯೇಟ್ರಿಕಲ್ ಇಷ್ಟು, ಸ್ಯಾಟಲೈಟ್ ಇಷ್ಟು, ಅಥವಾ OTT ಇಂಥ ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಸೊ ಆ ಒಂದು ಬುದ್ಧಿವಂತಿಕೆ ಬಗ್ಗೆನೂ ಕೇಳಿದೆ ನಾನು. ಸೊ ಈ ಸೂತ್ರಧಾರಿ ಮಾಡುವಂಥ ಟೈಮಲ್ಲಿ ಅಂದರೆ ನಾನು ಕಂಡಂಗೆ ನೀವು ಅಷ್ಟು ಸಿನಿಮಾ ಪ್ರೊಡಕ್ಷನ್ಸ್ ಅವಾಗೆಲ್ಲ ಖರ್ಚು ಮಾಡೋದೆಲ್ಲ ನೋಡಿದ್ದೀವಿ. ಆ ಒಂದು ಅಂದರೆ ಇವಾಗ ಅದನ್ನ ನೆನೆಸ್ಕೊಂಡ್ರೆ ಅವತ್ತಿತ್ತು, ಮಾರ್ಕೆಟಿಂಗ್ ಇತ್ತು, ಹಂಗೆ ಬರ್ತಿತ್ತು, ಹೌದಲ್ವಾ? ಸೊ ಇವತ್ತಿನ ಸಿಚುವೇಶನ್ಗೆ ಏನು ಚಾಲೆಂಜಸ್ ಆಯಿತು ಅಂತ ಅಂದರೆ, ನನಗೆ ಸಾಂಗ್ಸಲ್ಲಿ ಕಾಂಪ್ರಮೈಸ್ ಆಗಿ ರೆಡಿ ಇಲ್ಲ. ಯಾಕಂದರೆ ಚಂದನ್ ಅವರು ಸಾಂಗ್ಸ್ ಬಂದ್ಬಿಟ್ಟು ಅವರು ಏನಂತಾರೆ, ಅವರು ಇದೇ ಬೇಕು, ಅದು ಅವ್ರು ಪರ್ಟಿಕ್ಯುಲರ್ ಇರ್ತಾರೆ ಸಾಂಗಲ್ಲಿ. ನಾನು ಅವ್ರಿಗೆ ಫ್ರೀಡಮ್ ಹೇಳ್ಬಿಟ್ಟೆ, ಬ್ರೋ ನಿಮಗೆ ಸಾಂಗ್ಸ್ಗೆ
ಕಾಂಪ್ರಮೈಸ್ ಬೇಡ, ಏನು ಸೆಟ್ ವರ್ಕ್ ಬೇಕು, ಏನು ಕಾಸ್ಟ್ಯೂಮ್ಸ್ ಬೇಕು. ಆ ಡ್ಯಾನ್ಸ್ ಸಾಂಗೆಲ್ಲ ನೀವು ನಂಬ್ತಿರಲ್ಲ, ಒಂದೊಂದು ಕಾಸ್ಟ್ಯೂಮು ವೆರೈಟಿ ಕಾಸ್ಟ್ಯೂಮ್ಸ್, ಆ ಥರ ಇದೇ ಬೇಕು ಅದೇ ಬೇಕು, ನನಗೆ ಬೇಕು, ಗೊತ್ತು ಕತೆಗೆ ಬೇಕದು. ಯಾಕಂದರೆ ಆ ಸಾಂಗ್ ಆ ಕಾಸ್ಟ್ಯೂಮ್ಸೇ ಇವತ್ತು ಎಷ್ಟೋ ಹೈಲೈಟ್ ಆಗಿದೆ. ಸಿನಿಮಾ ಸಾಂಗ್ ಹಿಟ್ಟಾಗಿದೆ ಅಂದರೆ ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ ಅದೂ ಇದೆ. ಅಂದರೆ ಅದೇ ಥರ ಇದು ಸೆಟ್ಸ್ ಆಗ್ಬೋದು, ಕೊರಿಯೋಗ್ರಾಫರ್ ನಮ್ಮ ಬಜರಂಗಿ ಮೋಹನ್ ಅವರು ಆಗ್ಬೋದು, ಈ ಥರ ಎಲ್ಲರೂ ಒಂದು ಇದು ಮಾಡಿಕೊಂಡು ಇದು ಈ ಥರನೇ ಆಗಬೇಕು, ಇದು ಈ ಥರನೇ ಆಗಬೇಕು ಅವ್ರಿಗೆ ಫುಲ್ಲು. ಆಮೇಲೆ ಏನು ಮಾಡಬೇಕು ಸಾಂಗ್ ಅದೂ ಅಷ್ಟೇ, ಎಲ್ಲೂ ರಿಚ್ನೆಸ್ಸು ಡ್ಯಾನ್ಸಸ್ ಆಗಲಿ. ಯಾಕಂದರೆ ಇವತ್ತು ನೀವು ನಂಬ್ತಿರಲ್ಲ, ಒಂದು ಸಾಂಗನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕಂದ್ರೆ 30-40 ಲಕ್ಷ ರೂಪಾಯಿ ಬೇಕು ಒಂದು ಸಾಂಗ್ ಮಾಡೋಕ್ಕೆ. ಅದಕ್ಕೆ ಕಮ್ಮಿ ಸಾಂಗ್ ಮಾಡೋಕ್ಕಾಗಲ್ಲ. ಪ್ರೊಡಕ್ಷನ್ ಕಾಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಖರ್ಚು ಮಾಡಿದ್ರೇ ಅಟ್ಲೀಸ್ಟ್ ಒಂದು ಸಾಂಗ್ ಥರ ಕಾಣುತ್ತೆ. ಸುಮ್ಮನೆ ಬಂದುಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಹೋಗೋಣ ಅಂದರೆ ಅದಾಗಲ್ಲ. ಆ ಥರ ನಾನು ಸಾಂಗಿಗಾಗಲಿ ಮತ್ತು ಸ್ಕ್ರಿಪ್ಟಿಗೆ, ಸ್ಟೋರಿಗೆ ಏನೇನು ಬೇಕು ಯಾವುದೂ ಕಾಂಪ್ರಮೈಸ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಇದು ಹೇಳ್ದಲ್ಲ, ಈಗ ಕೆಲವರೆಲ್ಲ ಕಂಪೇರ್ ಮಾಡ್ತಾರೆ. ಏನಂದರೆ ಒಂದು 100 ಕೋಟಿ ಸಿನಿಮಾನು ನಮ್ಮದು ಒಂದು 5 ಹೇಳ್ತಾ ಇರೋದು 5 crores ಬಿಲೋ ಸಿನಿಮಾ. ಈ 2 ಸಿನಿಮಾಗೂ ಕಂಪೇರ್ ಮಾಡ್ತಾರೆ. ಯಾವತ್ತೂ ನಾನು ಹೇಳೋದು ಅಷ್ಟೇ, ಕಂಪ್ಯಾರಿಸನ್ ಮಾಡಬೇಡಿ. ಆ ಸ್ಕ್ರಿಪ್ಟಿಗೆ ಅದು ಬೇಕು, ಈ ಸ್ಕ್ರಿಪ್ಟಿಗೆ ಇದೇ ಬೇಕು. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಸ್ಲಮ್ಮಲ್ಲಿ ತೆಗಿತೀನಿ, ಸ್ಲಮ್ಮೇ ಬೇಕು ನನಗೆ. ನಾನು ಈ ಸ್ಲಮ್ನ ನಾನು ಎತ್ಕೊಂಡೋಗ್ಬಿಟ್ಟು 5 ಸ್ಟಾರ್ ಹೋಟೆಲ್ ತೋರ್ಸೋಕ್ಕಾಗಲ್ಲ. ಆ ಸ್ಲಮ್ಗೆ ಏನು ಬೇಕು, ಅದು ಯಾವ ಥರ ಶಾರ್ಟ್ಸ್ ಬೇಕು, ಒಬ್ಬೊಬ್ಬರದ್ದು ಒಂದು ಮೇಕಿಂಗ್ ಸ್ಟೈಲ್ ಇರುತ್ತೆ. ನಮ್ಮ ಮೇಕಿಂಗ್ ಸ್ಟೈಲು ಒಂಥರ. ನಾನು ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಜಾಸ್ತಿ ನೋಡ್ತೀನಿ. ಅಂದರೆ ಈ ಥರ ಕ್ರೈಮ್ ಸ್ಟೋರೀಸ್ ಆಗ್ಬೋದು, ಅದನ್ನು ಇನ್ಸ್ಪೈರ್ ಆಗಿರ್ತೀವಿ ನಾವು ತೊಗೊಂಬಂದು. ಯಾಕಂದರೆ ಈಗ ಅಲ್ಲೆಲ್ಲ ನೋಡಿದ್ರೆ ನೀವು ಒಂದೊಂದು ಕತೆ ಹೆಂಗೆ ಹೇಳ್ತಾರೆ ಅಂದರೆ, ನೀವು ನಂಬ್ತಿರಲ್ಲ, 1.5 ಕೋಟಿಗೆಲ್ಲ ಒಳ್ಳೆ ಸೂಪರ್ ಸಿನಿಮಾ ಮಾಡ್ತಾರೆ ಮಲಯಾಳಮಲ್ಲಿ. 1.5 ಕೋಟಿಗೆ ಸ್ಟೋರಿ ಕಂಟೆಂಟ್ ಸಿನಿಮಾ. ಅಲ್ಲೇನು ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಯೂಸ್ ಮಾಡಿರಲ್ಲ, ಒಂದು ಜಿಮ್ ಯೂಸ್ ಮಾಡಲ್ಲ. ಅವ್ರಿಗೇನು ಕತೆಗೆ ಏನು ಬೇಕು, ಕತೆ ಏನಕ್ಕೆ ಕೇಳ್ತಾಯಿದೆ ಗುರು, ಅದು ಕೊಡ್ತಾ ಇದ್ದೀವಿ ಮಾಡು. ಆ ಸಿನಿಮಾ 70 ಕೋಟಿ 80 ಕೋಟಿ ಕಲೆಕ್ಷನ್ ಆಗಿರೋ ಈ ಉದಾಹರಣೆಗಳಿದೆ. ಅದನ್ನೇ ಹೇಳ್ತಾರೋ, ನೀವು ಕತೆ ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ರೆ ವೇಸ್ಟ್ ಅಲ್ವಾ ಅದು. ಬಟ್ ನಾನು ಎಲ್ಲೆಲ್ಲಿ ಕಟ್ ಆಫ್ ಮಾಡಬೇಕು. ಆಮೇಲೆ ನಾನೇನು ಗೊತ್ತಾ, ಎಲ್ಲೂ ವೇಸ್ಟೇಜ್ ಅನ್ನೋದನ್ನು ಮಾಡೋಕ್ಕೆ ಬಿಟ್ಟಿಲ್ಲ. ಈಗ ಹೀರೋಯಿನ್ಗೊಂದು ಕಾಸ್ಟ್ಯೂಮ್ಸ್ ಬೇಕು ಅಂದರೆ ನಾನೇ ಖುದ್ದಾಗಿ ಅವ್ರ ಜೊತೆ ಹೋಗಿ ಈ ಕಾಸ್ಟ್ಯೂಮ್ಸ್ ಇದು ಮಾಡಿ. ಹೀರೋಗೂ ಅಷ್ಟೇ ನಾನೇ ಕಾಸ್ಟ್ಯೂಮ್ಸ್ ಹಾಕ್ಸ್ಬಿಟ್ಟು ನಾನೇ ಚೆಕ್ ಮಾಡಿ, ಎಲ್ಲ ಕಾಸ್ಟ್ಯೂಮರ್ ಜೊತೆಗಿದ್ರೆ ಇದು ಬೇಕು ಇದು ಬೇಡ. ಯಾಕಂದರೆ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಆದಾಗ ನನಗೆ ಯಾರೂ ಆ ಥರ ಮಾಡಿಲ್ಲ. ನಂದು ನೋವು ಅದೇನೆ. ನಾನು ಹೀರೋಗೆ ಬರೋವಾಗ ನೀನು ಹೆಂಗಿದ್ರೆ ಹೇರ್ ಸ್ಟೈಲ್ ಸಮೇತ ನೋಡಿಲ್ಲ. ನಾನು ಫಸ್ಟ್ ಸಿನಿಮಾ ಇವತ್ತು ನೋಡಿದ್ರೆ ಒಬ್ಬರು ನನಗೊಂದು ಸಜೆಷನ್ ಕೊಟ್ಟಿಲ್ಲ. ಬಟ್ ಇವತ್ತು ನನ್ನ ಹೀರೋ ಹಂಗಿರಬಾರ್ದು. ನಾನು ಇಂಟ್ರೊಡ್ಯೂಸ್ ಮಾಡ್ಬೋದು, ನಮ್ಮ ಸಿನಿಮಾದಲ್ಲಿ ಬರ್ತಾರೋ ಹೀರೋ ನನಗೆ ಚೆನ್ನಾಗಿ ಕಾಣ್ಬೋದು. ನಾನು ಪ್ರತಿ ಸಾರಿ ಹೋಗಿ ಅವ್ರಿಗೆ ಹೇಳ್ತಿದ್ದೆ, ಬ್ರೋ ಇದೊಂದು ಚೂರು ಹಿಂಗೆ ಮಾಡಿ ಒಂದು ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಇಟ್ಕೊಳ್ಳಿ. ಯಾಕಂದರೆ ಆ್ಯಸ್ ಎ ಹೀರೋ ಅವ್ರು ಈ ಸಿನಿಮಾಯಿಂದ ಆಚೆ ಬಂದಾಗ 100 ವರ್ಷ ಆದರೂ ಅವ್ರು ಇನ್ನು 100 ಸಿನಿಮಾ ಮಾಡಲಿ, ಈ ಫಸ್ಟ್ ಸಿನಿಮಾ ಯಾವ್ದು ನಿಮ್ಮದು ಅಂದರೆ ಸೂತ್ರಧಾರಿ ಅಂತಾರೆ. ಅದು ಮೆಮೊರಿ ಆಗಿರಬೇಕು, ಅದು ಚೆನ್ನಾಗಾಗಬೇಕು. ಇದರಿಂದ ಒಂದು 10 ನಿರ್ಮಾಪಕರು ಅವ್ರನ್ನ ಬಂದು ಕನೆಕ್ಟ್ ಮಾಡಬೇಕು, ಬಂದು ನಮ್ಮ ಸಿನಿಮಾ ಮಾಡಿ ಅಂತ. ಓ, ನೀವಿಬ್ಬರು ನವರಸ ಭಾರಿ ಸ್ಯಾಟಿಸ್ಫೈ ಮಾಡಿದ್ದಾರೆ. ತುಂಬ ವರ್ಕ್ ಮಾಡಿದ್ದಾರೆ. ಬೀಂಗ್ ಅ ಪ್ರೊಡ್ಯೂಸರ್ ಆ ಥರ ದೊಡ್ಡ ವಿಷಯ. ನನಗೆ ಪ್ರೊಡ್ಯೂಸರ್ಗಿನ್ನ ಎಮ್ಮೆಗೆ ಈಸ್ ಲೈಕ್ ಎ ಬ್ರದರ್ ಥರ. ಈಗ ನೀವು ಹೆಂಗಿದ್ದೀರ ಹೇಳಿ, ಆ ಥರ ಇವ್ರನ್ನ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಏನು ಗೊತ್ತಾ, ಯಾವುದೇ ನಾನೇನೋ ಒಂದು ವಿಷಯನ ಘಾಟಾಗಿ ಹೇಳ್ಬಿಡ್ತೀನಿ, ಇಲ್ಲ ಆಗಲ್ಲ ಬ್ರೋ ಅಂತೀನಿ. ಏನು ಹೇಳಿದ್ರೆ ಹೌದಾ ಸ್ವಲ್ಪ ಟೈಮ್ ಕೊಡಿ ನಾನು ಹೇಳ್ತೀನಿ ಬ್ರೋ ಅಂತಾರೆ. ತಿರುಗಿ ಆಮೇಲೆ ಬಂದು ನಿಧಾನಕ್ಕೆ ಬ್ರೋ ಅದು ಎಷ್ಟು ಚೆನ್ನಾಗಿ ಕನ್ವೆ ಮಾಡ್ತಾರೆ ಅಂದರೆ, ಅವ್ರು ಕನ್ವೆ ಮಾಡಿದ್ಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅಂದರೆ ಇಸ್ ಅ ವೇ ಅವರು ಬಿಹೇವ್ ಮಾಡೋದಾಗ್ಬೋದು. ಆ ಥರ ಒಂದು ವಿಷಯದಲ್ಲಿ ಅಪೂರ್ವನೂ ಅಷ್ಟೇ ಗ್ಲಾಮರ್ ಇತ್ತು ಸಿನಿಮಾದಲ್ಲಿ. ಕೇಳಿದೆ ಸರ್ ನಾನು ಗ್ಲಾಮರ್ ಮಾಡಿಲ್ಲ. ನಾನು ಅದನ್ನು ಕೇಳಬೇಕು ಅಂತಿದ್ದೆ ಆ್ಯಕ್ಚುಲಿ. ಅಪೂರ್ವ ಈ ಸಿನಿಮಾ ಮಾಡೋವರೆಗೂ ಈ ಗೆಟಪ್ಗಳಲ್ಲಿ ಕಾಣಿಸಿರಲಿಲ್ಲ ಎಲ್ಲೋ. ವಿಕ್ಟ್ರಿ 2 ಅಂದರೆ ನಾನು ಹೇಳೋದು ಈ ಥರ, ಅಂದರೆ ಒಂದು ಫುಲ್ ಫ್ಲೆಡ್ಜಲ್ಲಿ ಇಷ್ಟು ಮಾಡಾಗಿ ಇರಲಿಲ್ಲ. ಸೊ ಇದೇ ಫಸ್ಟ್ ಸಿನಿಮಾ ಅನ್ಸುತ್ತೆ ಈ ಥರದ್ದು, ಅಂದರೆ ಅಟೆಂಪ್ಟ್ ಮಾಡಿದ್ದು. ತುಂಬ ಗ್ಲಾಮ್ ಅಂತ ಏನಿಲ್ಲ ಇದರಲ್ಲಿ. ಓಕೆ ಅಷ್ಟೊಂದು ಗ್ಲಾಮ್ ಟಚ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಪಾತ್ರಕ್ಕೆ ಏನು ಬೇಕೋ ಅಷ್ಟೇ ಮಾಡಬೇಕು. ಸುಮ್ಮನೆ ಬೇಕು ಅಂತ ಹೇಳಿ ಇರೋ ಸ್ವಲ್ಪ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂದ ತಕ್ಷಣ ಹೆವಿಯಾಗಿ ಕಾಣಿಸ್ಕೊಳ್ಳೋ ಥರದ್ದೇನಿಲ್ಲ. ಏನು ಬೇಕು ಅಷ್ಟಕ್ಕೆ ಮಾತ್ರ ನಾವು ಜೀವ ತುಂಬಿದ್ದೀವಿ ಅಷ್ಟೇ. ಸೊ ಅಂದರೆ ಗ್ಲಾಮರ್ ಅನ್ನೋದು ಅವ್ರಿಗೆ ಅಪೂರ್ವವಾಗಿ ಹೇಳ್ತೀನಿ, ಗ್ಲಾಮರ್ ಇಸ್ ಡಿಫ್ರೆನ್ಸ್, ಎಕ್ಸ್ಪೋಸ್ ಇಸ್ ದ ಡಿಫ್ರೆನ್ಸ್. ಇದರಲ್ಲಿ ಫುಲ್ ಗ್ಲಾಮರಸ್ಸು, ಎಕ್ಸ್ಪೋಸ್ ಅಲ್ಲ. ಅಂದರೆ ಒಂದು ಹುಡುಗಿ ನಾನು ಹೇಳೋದೇನೆಂದರೆ, ನಾವು ಒಬ್ಬರನ್ನ ಇವಾಗ ಅಪೂರ್ವ ಹೆಂಗಿದಲ್ಲ ಹಂಗೆ ತೋರ್ಸೋಕ್ಕೆ ನಾನು ಇಷ್ಟಪಡಲ್ಲ. ಈಗ ರಾಧಿಕಾ ಕುಮಾರಸ್ವಾಮಿ ಅವರು ಅಲ್ಲಿವರೆಗೂ ಒಂಥರ ಇದ್ದರು. ಈ ಸಿನಿಮಾದೊಂದು ವಾವ್ ಏನು ಈ ಥರ ಒಂದು ಇಂಪ್ರೆಷನ್ ನಾನು ಯಾವಾಗಲೂ ಅದ್ರ ಮೇಲೆ ವರ್ಕ್ ಮಾಡ್ತೀನಲ್ಲ, ಅದೇ ಥರ ಅಪೂರ್ವಾಗಿ ಹೇಳಿದೆ, ಇಲ್ಲಮ್ಮ ನೀನು ಇದು ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ. ಸರ್ ನಾನು ಯಾವತ್ತೂ ಟ್ರೈ ಮಾಡಮ್ಮ, ಏನಾಗುತ್ತೆ ಟ್ರೈ ಮಾಡು. ಯಾಕಂದರೆ ಆರ್ಟಿಸ್ಟ್ ಅಂದರೆ ಎಲ್ಲ ಥರ ಪಾತ್ರಗಳಿಗೂ ನಾವು ರೆಡಿ ಇರಬೇಕು. ಈಗ ನೋಡಿದವರೆಲ್ಲರೂ ಅಪ್ರಿಷಿಯೇಷನ್ಸು ಪಾಪ ಅವರು ಆಯ್ತು ಸರ್ ನಾನು ಮಾಡ್ತೀನಿ ಬಿಡಿ ಸರ್ ನೀವು ಹೇಳಿದ್ಮೇಲೆ. ಆಮೇಲೆ ಒಂದು ದಿವಸನೂ ಒಂದು ಸೀನಲ್ಲೂ ಇದು ಯಾಕೆ ಏನು ಮಾಡಬೇಕು ಎಲ್ಲ ನಾನು ಹೇಳಿದ್ನಲ್ಲ, ಇನ್ನು 10 ಸಿನಿಮಾ ಅವ್ರು ರೆಕಮೆಂಡ್ ಮಾಡ್ತೀನಿ ನಾನು ಬೇಕಾದ್ರೆ. ಕಾರಣ ಏನಂದರೆ ನಮಗೆ ಅಷ್ಟು ಕಂಫರ್ಟಬಲ್ ಆಗಿದ್ದಾರೆ ಆರ್ಟಿಸ್ಟ್ಗಳು. ಆಮೇಲೆ ನಮ್ಮ ತಬ್ಲಾ ನಾನಿನವರು ಅಷ್ಟೇ ಈ ಥರ
ಸಖತ್ ಎಲ್ಲರೂ ಕೋಪ್ರೇಟಿಯಾಗಿ ಎಲ್ಲ ಜೊತೆಗೆ ಆವಾಗಲೇ ಬ್ರೋ ಅಂದಾಗಲೇ ಅದೇ ಚಂದುಗೆ ಸಂಜನಾ ಬ್ರೋ ಅಂದ್ರೆ ಬ್ರದರ್ ಅಂತ ಇದ್ರು. ಸೊ ಮೊನ್ನೆ ಅಂದರೆ ಸಾಂಗ್ ಅಷ್ಟು ದೊಡ್ಡದು ಹಿಟ್ಟಾಗಿತ್ತು, ಎಲ್ಲರೂ ಒಂದಷ್ಟು ವಿಷಯ ಬಂತು, ಅದೇನೇನೋ ಗಾಸಿಪ್ ಎಲ್ಲ ಆಗಿತ್ತು. ಸೊ ಫೈನಲಿ ಬ್ರದರ್ ಅಂತಂದರೆ ಕರೆದ್ರು. ಎಲ್ಲಿ ಸಂಜನಾ ಕರೆದೇ ಇಲ್ಲ ನವರಸನ್ ಇಲ್ಲಿಗೆ? ಸಂಜನಾ ಅವ್ರದ್ದು ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ಅವರು ಅದು ಇದು ಬ್ಯುಸಿಗಳಲ್ಲಿ ಓಡಾಡ್ತಿದ್ದಾರೆ. ಇರಲಿ, ಅವರು ನಮ್ಮ ಆಮೇಲೆ ಈ ಸಿಟ್ಟೆಲ್ಲ ಸಂಜನಾ ಮೇಲೆ ಅಲ್ಲ ತಾನೆ? ಯಾರ ಮೇಲೆ? ಸಂಜನಾ ಮೇಲೆ ಸ್ವಲ್ಪ ಇದೆ. ನಮ್ಮ ಸಿನಿಮಾ ಪೋಸ್ಟ್ಗಳೇ ಹಾಕಲ್ಲ ಅವರು. ಸಿನಿಮಾ ಅಂತ ಪಾರ್ಟ್ ಆಫ್ ದಿ ಸಿನಿಮಾ ಆದಮೇಲೆ ಪ್ರತಿಯೊಂದು ಹಾಕಬೇಕು. ನೀನಿಲ್ಲಾಂದರೆ ಆ ಪಾರ್ಟ್ ಆಫ್ ದಿ ಸಿನಿಮಾದಲ್ಲಿ ಇರಬಾರ್ದು. ಯಾಕಂದರೆ ನನಗೆ ಗೊತ್ತಿರೋ ಅಂಥವ್ರೆ ಚೆನ್ನೈಲಿರೋಂಥ ಹೀರೋಯಿನ್ಸು, ಹೈದ್ರಾಬಾದಲ್ಲಿರೋವಂಥ ಹೀರೋಯಿನ್ಸು, ಇಲ್ಲಿ ಬೇರೆ ಎಷ್ಟು ನಟಿಯರು, ಎಷ್ಟು ನಟರುಗಳು ನಮ್ಮ ಸಿನಿಮಾ ಟ್ರೈಲರ್ನ ಶೇರ್ ಮಾಡಿದ್ದಾರೆ ಅಲ್ವಾ? ನಾನು ಅದನ್ನೇ ಹೇಳೋದು, ನಮಗೂ ನೋವಿರುತ್ತೆ. ಯಾಕಂದರೆ ನಾವು ಒಬ್ಬರು ಚೆನ್ನಾಗಿ ಆಗಬೇಕು ಅಂತೇಳಿ ಎಲ್ಲ ಸಪೋರ್ಟಾಗಿ ನಿಂತಿರ್ತೀವಿ. ಬಟ್ ನಮ್ಮದು ಬಂದಾಗ ಮಾಡಿಲ್ಲ ಅಂದಾಗ ಆ ನೋವು ಕೆಲವ್ರು ಹೇಳ್ಕೊಡಲ್ಲ. ನಾನು ಓಪನಾಗಿ ಹೇಳ್ತೀನಿ. ಯಾಕಂದರೆ ಅವ್ರು ಅಟ್ಲೀಸ್ಟ್ ಇದರಿಂದ ನೋಡಿ ಅದು ಸರಿಪಡಿಸ್ಕೊಳ್ಳಿ. ಇಂಡಸ್ಟ್ರಿಯಲ್ಲಿ ಲಾಂಗ್ ಟರ್ಮ್ ಇರಬೇಕು, ಲಾಂಗ್ ಟರ್ಮ್ ಹೋಗಬೇಕು ಅಂದಾಗ, ಒಂದು ಇಂಡಸ್ಟ್ರಿಯಲ್ಲಿ ಎಂಟ್ರಿ ಆಗಿದ್ದೀವಿ ಅಂದಾಗ, ಒಂದು ಮಾಡಿದ್ದೀವಿ ಅಂದಾಗ, ಆ ಸಾಂಗ್ ಇವತ್ತವರೆಗೂ ಅವ್ರ ಕೆರಿಯಲ್ಲಿ ದಿ ಬೆಸ್ಟ್ ಸಾಂಗ್ ಇದೆ. ಯಾಕಂದರೆ ಇಷ್ಟು ಮಿಲಿಯನ್ಸು, 27 ಮಿಲಿಯನ್ಸ್ ಅವ್ರದ್ದು ಯಾವುದೂ ಓಡಿಲ್ಲ, ಇದೇ ಫಸ್ಟ್ ಓಡಿರೋದು. ಈ ಸಾಂಗಿಂದ ತೆಲುಗು, ತಮಿಳು ಎಲ್ಲ ಕಡೆಯಿಂದನೂ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ ಅಂತ ಒಂದು ಸಿನಿಮಾ. ನಾನು ಹೇಳೋದು, ನಿಮ್ದು ಏನೇ 1000 ಇರ್ಬೋದು, ಬಟ್ ಒಂದು ಸಿನಿಮಾ ಅಂತ ಬಂದಾಗ ಯು ಟ್ರೀಟ್ ಲೈಕ್ ಎ ಸಿನಿಮಾ, ನೋ ಪರ್ಸ್ನಲ್ಸ್. ಅದು ನಾನು ಯಾವಾಗಲೂ ಅದು ಆ ಒಂದು ವಿಷಯದಲ್ಲಿ ಚಿಕ್ಕ ಬೇಜಾರಿದೆ. ಯಾಕಂದರೆ ನಮ್ಮ ಲಾಸ್ಟ್ ಟೈಮು ಟ್ರೈಲರ್ ರಿಲೀಸ್ ಆಗಿ ಇಡೀ ಎಲ್ಲರೂ ಅಪ್ರಿಷಿಯೇಷನ್ಸು, ಎಲ್ಲರ ಕಡೆಯಿಂದ ಮೆಸೇಜಸ್ಸು, ಪ್ರತಿಯೊಬ್ಬರು ಸಿನಿಮಾಗೆ ಸಂಬಂಧ ಇಲ್ಲದವ್ರೆ ಅಷ್ಟು ಜನ ಮಾಡುವಾಗ, ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದ ಇಲ್ಲರಿಗೊಂದು ಕಾಲ್ ಮಾಡಿ, ಸರ್ ಟ್ರೈಲರ್ ಚೆನ್ನಾಗಿದೆ, ಟ್ರೈಲರು ಅಟ್ಲೀಸ್ಟ್ ಏನೋ ಒಂದು ಇನ್ಪುಟ್ ಆಗ್ಬೋದು, ಇಲ್ಲ ಏನೋ ಒಂದು ಕೊಡ್ಬೋದು, ಮಾಡ್ಬೋದು. ಬಟ್ ಇಲ್ಲ, ಅವ್ರು ಮಾಡಿಲ್ಲ, ಗೊತ್ತಿಲ್ಲ ಏನು ಅಲ್ಲ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಏನು ಗೊತ್ತಾ ಪ್ರವೀಣ್ ಭಾಯ್, ಇವತ್ತು ಹೇಳಿದ್ರೆ ನೆಕ್ಸ್ಟ್ ತಿದ್ಕೊಳ್ಳಿ, ಅದು ನಮ್ಮ ಹುಡುಗಿನೇ. ಗೊತ್ತಾಯ್ತು. ಯಾಕಂದರೆ ನೋಡಿ, ನಾವು ಇಂಡಸ್ಟ್ರಿಗೆ ಬಂದಾಗ ನಾವು ಸಪೋರ್ಟಾಗಿ ನಿಂತಿದ್ದೀವಿ ಅವ್ರ ಜೊತೆಯಲ್ಲಿ, ಆಯಿತಾ? ನಿಂತು ಮಾಡೋವಾಗ ನಮ್ಗೆ ಇದು ಅಧಿಕಾರ ಇರುತ್ತೆ. ತಪ್ಪಾದಾಗ ಅದನ್ನು ಹೇಳೋ ಅಧಿಕಾರನೂ ನನಗಿದೆ ಸಂಜನಾ ಬಗ್ಗೆ. ಬೇರೆಯವ್ರ ಬಗ್ಗೆ ನನ್ನ ಹತ್ರ ಇಲ್ಲ, ಬಟ್ ಸಂಜನಾ ಬಗ್ಗೆ ಇದೆ. ಯಾಕಂದರೆ ಅವರು ನಮ್ಮ ಹುಡುಗಿ. ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಸ್ಟಾರ್ಟಿಂಗಿಂದ ಜೊತೆಯಲ್ಲಿದ್ದು ಬಂದಿದ್ದೀವಿ. ಅದು ಬಂದಾಗ ಅದೆಲ್ಲ ಮಾಡಬಾರ್ದು. ಒಂದು ಸಿನಿಮಾ ಅಂತ ಬಂದಾಗ ಯು ಲೈಕ್ ಸಿನಿಮಾ. ನೀನೊಂದು ಸೀನ್ ಮಾಡಿದ್ಯಾ, ಒಂದು ಹಾಡು ಮಾಡಿದ್ಯಾ, ಇಲ್ಲ ಇನ್ನೊಂದು ಮಾಡಿದ್ಯೋ, ನೀನು ಆ ಸಿನಿಮಾದಲ್ಲಿ ಭಾಗಿಯಾಗಿದೆಯಾ, ಅದನ್ನು ಪ್ರಮೋಟ್ ಮಾಡೋದು ನಿನ್ನ ಕರ್ತವ್ಯ. ಒಬ್ಬ ಮ್ಯೂಸಿಕ್ ಕಂಪೋಸರ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆ ಕೆಲಸ ನಿಭಾಯಿಸೋದೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಎರಡನ್ನೂ ನಿಭಾಯಿಸುವಂಥ ಕೆಲಸ ಅಂತ ಬಂದಾಗ ನಿಮ್ಮನ್ನು ನೀವೇ ಸ್ಕ್ರೀನ್ ಮೇಲೆ ನೋಡ್ಕೋತೀರಾ, ನಿಮ್ಮ ಸೀನಿಗೆ ನೀವೇ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಸಾಂಗ್ ಮಾಡುವಂಥದ್ದು, ಅದು ಕೆಲಸ ಹೆಂಗಿತ್ತು ಅಂತ? ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು. ಆಮೇಲೆ ಇನ್ನೂ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ವಾ ಅದು. ಬೇರೆಯವ್ರಿಗೆ ಮ್ಯೂಸಿಕ್ ಮಾಡಬೇಕಾದ್ರೆ ಫುಲ್ 100% ಹಾಕ್ತೀನಿ. ಸೊ ಇವಾಗ ನನ್ನ ಸಿನಿಮಾಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದು ಸ್ವಲ್ಪ ಅದು ಸ್ಪೆಷಲ್ ಕೇರ್ ತೊಗೊಂಡು ಎಕ್ಸ್ಟ್ರಾ ಸ್ಪೆಷಲ್. ಎಲ್ಲ ಸಿನಿಮಾಗೂ ನಾನು ಮಾಡ್ತೀನಿ ಮ್ಯೂಸಿಕ್. ನನ್ನ ಸಿನಿಮಾ ಅಂತಲೇ ಅಂದ್ಕೊಂಡೇ ಮಾಡ್ತೀನಿ. ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂದಾಗ ಸ್ವಲ್ಪ ಇದು ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಮಾಡಿ ಚೆನ್ನಾಗಿ ಅನಿಸ್ತು. ಎಷ್ಟೋ ಜನಕ್ಕೆ ಇದು ಚಂದನ್ ಯಾವುದೋ ಆಲ್ಬಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು ಅಲ್ಲ, ಸಾಂಗ್ಸ್ ಡ್ಯಾಶ್ ಅದು ನಾನು ಫಸ್ಟಾಗಿ ಅಂದ್ಕೊಂಡಿದ್ದೆ. ಆಮೇಲೆ ನವರಸನ್ ಹೇಳಿ, ಇಲ್ಲ ಬ್ರೋ ನಮ್ಮ ಪಿಕ್ಚರ್ದದು ಅಂತ ಅಂದ್ಬಿಟ್ಟು ಈ ಲೆವೆಲ್ ಖರ್ಚು ಮಾಡಿದ್ರಲ್ಲ ನವರಸನ್ ಅಂತಂದ. ಇವಾಗ ಅದೇ ಹೇಳ್ತಾ ಇದ್ದವರು 40 ಲಕ್ಷ ಬೇಕು ಮಿನಿಮಮ್ ಸಾಂಗ್ ಮಾಡ್ಬೇಕಂತಂದರೆ. ಅಂದರೆ ಆಲ್ರೆಡಿ ಸಾಂಗ್ ಅಷ್ಟು ದೊಡ್ಡ ರೀಚ್ ಸಿಕ್ಕಿದೆ ಕೂಡ. ಈ ಸೂತ್ರಧಾರಿ ಅಂದ ತಕ್ಷಣವೇ ಯಾವಾಗಲೂ ನಮ್ಮ ಬದುಕಲ್ಲಿ ನಮಗೊಬ್ಬರು ಸೂತ್ರಧಾರಿ ಇದ್ದೇ ಇರ್ತಾರೆ. ಸೊ ಆವಾಗಲೇ ದೊಡ್ಡವರು ಹೆಸರು ಹೇಳಿದ್ರು, ಬೆಟ್ಟ ಹತ್ತಿದ್ರಿ ಅಂತಂದ್ರಿ. ಸೊ ನಿಮ್ಮ ಬದುಕಲ್ಲಿ ಸೂತ್ರಧಾರಿ ಯಾರಂತ ಕೇಳ್ಬೋದಾ? ನಮಗೂ ಅಷ್ಟೇ. ನಮ್ಮ ಸೂತ್ರಧಾರಿ ಬಂದು ಒಂದು ಎನರ್ಜಿ ಇದೆ, ಅದನ್ನು ಬಿಲೀವ್ ಮಾಡ್ತೀನಿ ನಾನು. ಸ್ವಲ್ಪ ಯೂನಿವರ್ಸ್ನ ಜಾಸ್ತಿ ವರ್ಷಿಪ್ ಮಾಡ್ತೀನಿ. ಇಡೀ ಜಗತ್ತನ್ನು, ಆಮೇಲೆ ಏನು ಆಕಾಶ ನೋಡ್ತೀವಲ್ಲ, ಆಕಾಶದಲ್ಲಿ ರಾತ್ರಿ ಹೊತ್ತು ಆ ನಕ್ಷತ್ರಗಳು ಕಾಣಿಸುತ್ತಲ್ಲ, ಹೋಲ್ ಯೂನಿವರ್ಸ್ನ ನಾನು ಬಿಲೀವ್ ಮಾಡ್ತೀನಿ ಜಾಸ್ತಿ. ಸೊ ಅದೇ ಡಿಸೈನ್ ಮಾಡುತ್ತೆ ನಮ್ಮೆಲ್ಲರ ಜೀವನನ ಅನ್ನೋದು ನಾನು ನಂಬಿದ್ದೀನಿ. ನಮ್ಮ ಕೈಲಿ ಏನೂ ಇಲ್ಲ. ನಮ್ಮದು ಸ್ಕ್ರಿಪ್ಟು, ನಾವು ಭೂಮಿಗೆ ಬರೋ ಟೈಮಲ್ಲಿ ನಾವೊಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಸಿನಿಮಾಗೆ ಹೆಂಗೆ ಒಂದು ಸ್ಕ್ರಿಪ್ಟ್ ಇರುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ, ಆ ಥರ ಒಂದು ಸ್ಕ್ರಿಪ್ಟ್ ಮಾಡಿ ಕಳಿಸಿರ್ತಾರೆ. ಅದು ಆಟೋ ಪ್ಲೇ. ಅದು ಭೂಮಿಗೆ ಬಂದು ನಾವು ಎಂಟ್ರಿ ಕೊಟ್ಟಾದ್ಮೇಲೆ ಅದ್ರ ಪಾಡಿಗೆ ಅದೆಲ್ಲ ಅದೇ ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ನಮಸ್ತೆ. ನೀವು ನಮ್ಮ ಸೂತ್ರಧಾರಿ ತಿರುಪತಿ ತಿಮ್ಮಪ್ಪ ಅವರೇ. ಯಾಕಂದರೆ ಅವ್ರೇನು ಐಡಿಯಾ ಕೊಡ್ತಾರೆ. ಇವತ್ತು ನೋಡಿ, ಇದೇನೋ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಯಾವತ್ತೂ ಬೆಳಿಗ್ಗೆ ಇದ್ದರೆ ಅವ್ರ ಫೋಟೋ ನೋಡಿ ಒಂದು ಹೇಳೋದು, ಇವತ್ತು ನಾನೇನು ಅಜ್ಜೆ ಆಗ್ತಾಯಿದ್ದೀನೋ ಅದು ನೀನೇನು ನನ್ನ ಮೈಂಡಲ್ಲಿ ಕೊಡ್ತೀಯಲ್ವ ಅದು ಮಾತ್ರ ನಾನು ಮಾಡ್ತೀನಿ.
ತಪ್ಪು ಸರಿ ಅದೆಲ್ಲ ನಿನಗೆ ಬಿಟ್ಟಿರೋದು. ಯಾಕಂದರೆ ನನಗೆ ಗೊತ್ತಿಲ್ಲ, ನನಗೆ ಇನ್ಸ್ಟೆಂಟಾಗಿ ಏನು ಬರುತ್ತೋ ಅದು ಮಾಡ್ತಾ ಇರ್ತೀನಿ ಅಷ್ಟೇ. ಅದ್ರದ್ದೆಲ್ಲ ಜವಾಬ್ದಾರಿನೂ ಪ್ರತಿಯೊಂದು ಅವ್ರು ಏನು ನನಗೆ ಮೈಂಡಿಗೆ ಕೊಡ್ತಾರೋ ಅದು ಮಾಡ್ತಾ ಇರ್ತೀನಿ. ನನಗೆ ಸೂತ್ರಧಾರಿ ಅವರೇ. ಅಪ್ಪರು ನನಗೂ ಅಷ್ಟೇ ಚಂದನ್ ಥರ ನಾನಾ ನಂಗೆ ಏನ್ ಈ ಗೊತ್ತಿತ್ತು ಥರ ನೀವು ಹಿಂಗೆ ಹೇಳ್ತೀರಾ. ಚಂದನ್ ಥರ ನಾನು ಅಷ್ಟೇ ತುಂಬ ಯೂನಿವರ್ಸ್ನ ನಂಬ್ತೀನಿ. ಏನೇ ಆದ್ರೂ ನಾನು ಯೂನಿವರ್ಸ್ ಮುಂದೆ ಹೇಳ್ಕೊತೀನಿ. ನಂಗೆ ಗೊತ್ತು ಯೂನಿವರ್ಸ್ ಹತ್ರ ಹೇಳ್ಕೊಂಡ್ರೆ ನಾನು ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊತೀನಿ, ಅದು ನನಗೆ ಆಗುತ್ತೆ ಅಂತ ಹೇಳಿ. ನಿಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ದೆ ನಾನು. ಸೊ ನನಗೇನಾದರೂ ಬೇಕು ಅಂತ ಹೇಳಿದಾಗ ನಾನು ಯೂನಿವರ್ಸ್ ಮುಂದೆ ನಿಂತ್ಕೊಂಡು ಹೇಳ್ತೀನಿ. ಸೊ ನಂಗೆ ಅದು ಪಾಸಿಟಿವ್ ಆಗಿ ಆಗಿದೆ. ಮ್ಯಾಚಿಂಗ್ ಆಗ್ತದೆ ಇಲ್ಲಿ. ತುಂಬ ಮ್ಯಾಚಿಂಗ್ ಅದು ಬಿಟ್ಟರೆ ನಮ್ಮ ಮಮ್ಮಿನೇ ನನಗೆಲ್ಲ. ಬ್ರೋ ಮ್ಯಾಟ್ರ್ ಮರ್ತೋದ್ಬಿಟ್ರಿ, ಅದು ಏನಕ್ಕೆ ರಿಪ್ಲೈನೇ ಕೊಟ್ಟಿಲ್ಲ ಅವರು.